ಮಳೆ ಬಂತು ಅಂದರೆ ಕೆಲವರಿಗೆ ಅದೊಂದು ಋತು, ಆದರೆ ರೈತನಿಗೆ ಅದು ಒಂದು ಹೊಸ ಆರಂಭ. ಮಳೆ ಮಣ್ಣಿಗೆ ಸೇರಿದಾಗ ಒಂದು ಗದ್ದೆಯ ಕಥೆಯು ಮತ್ತೆ ಶುರುವಾಗತ್ತೆ. ಈ ಸಣ್ಣ ಸಸಿಯನ್ನು ನೋಡಿದರೆ ಇದು ಮುಂದೆ ಏನಾಗುತ್ತೆ ಅನ್ನೋದು ಕಾಣಿಸ್ದೇ ಇರಬಹುದು, ಆದರೆ ರೈತನಿಗೆ ಗೊತ್ತು, ಇದೇ ಸಸಿ ಮುಂದೊಂದು ದಿನ ಒಂದು ಮನೆಯ ಅನ್ನವಾಗುತ್ತೆ. ಆಮೇಲೆ ಒಂದು ಸಸಿ, ಮತ್ತೊಂದು ಸಸಿ, ಹೀಗೆ ಒಂದೊಂದಾಗಿ ಮಣ್ಣಿನೊಳಗೆ ತನ್ನ ಜಾಗ ಪಡೆಯುತ್ತೆ. ಬಾಗಿದ ಬೆನ್ನು, ಕೆಸರಲ್ಲಿ ನಿಂತ ಕಾಲು, ಮಣ್ಣಿನ ಜೊತೆ ಬೆರೆತ ಕೈಗಳು. ಹೊರಗಿನಿಂದ ನೋಡಿದರೆ ಇದು ಒಂದು ಸಾಮಾನ್ಯ ಕೆಲಸ, ಆದರೆ ಪ್ರತಿಯೊಂದು ಸಸಿಯ ಹಿಂದೆ ಒಬ್ಬರ ಶ್ರಮ ಇದೆ, ಒಂದು ನಿರೀಕ್ಷೆಯೂ ಇದೆ. ಮಾಲೆ ಮಂಟಪ ಕಟ್ಟಿ ತುಳಸಿಯ ವನ ಬಂದು ನೆರಳದವು, ತುಳಸಿಯ ವನ ಬಂದು ನೆರಳದವು. ಅಂಗೈನ ವರಳ ಮಾಡಿ ಮುಂಗೈನವನಿಗೆ ಮಾಡಿ, ಅಂಗೈನ ವರಳ ಮಾಡಿ ಮುಂಗೈನವನಿಗೆ ಮಾಡಿ, ಕಬ್ಬಿಣದ ಕಿಯ ತುಳಿಸಂದರು, ಕಬ್ಬಿಣದ ಕಿಯ ತುಳಿಸಂದರು. ಗಂಟೆಗಳ ದುಡಿಮೆಯ ನಡುವೆ ಒಂದು ಸಣ್ಣ ಊಟದ ವಿರಾಮ, ಸ್ವಲ್ಪ ವಿಶ್ರಾಂತಿ, ಮತ್ತೆ ಅದೇ ಮಣ್ಣಿನ ಕಡೆಗೆ. ವಿರಾಮ ಮುಗಿಯುತ್ತೆ, ಮತ್ತೆ ಅದೇ ಗದ್ದೆ, ಮತ್ತೆ ಅದೇ ಮಣ್ಣು, ಮತ್ತೆ ಅದೇ ಕೆಲಸ. ಏಕೆಂದರೆ ಒಂದು ಗದ್ದೆ ಒಂದು ದಿನದಲ್ಲಿ ಹಸಿರಾಗೋದಿಲ್ಲ, ಒಂದೊಂದು ಸಸಿಯ ಜೊತೆ ಅದರ ಭರವಸೆಯೂ ಬೆಳೆಯುತ್ತೆ. ದಿನ ಮುಗಿಯುತ್ತೆ, ಕೈಗಳು ಕೆಲಸ ನಿಲ್ಲಿಸ್ತವೆ, ಕಾಲುಗಳು ಗದ್ದೆಯಿಂದ ಹೊರಬರುತ್ತೆ. ಆದರೆ ಇವತ್ತು ಮಣ್ಣಿನೊಳಗೆ ಹೋದ ಸಸಿಗಳ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿಂದಲೇ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ.